ನೀನು ಕೇಳ್ಬೇಕು. ನಾನು ಬೂಸ್ಟ್ ಕುಡಿಯೋಕೆ ಬಂದೆ. ಎಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀನಿ ಅಂದರೆ ನಂಗೇನು ಮಾತಾಡೋಕ್ಕೆ ಗೊತ್ತಾಗ್ತಿಲ್ಲ ಅಲ್ಲಿ. ಅನುಷ್ಕಾ ಶರ್ಮಾ, ಓಕೆ, ಕೊಹ್ಲಿ ಫ್ಯಾಮಿಲಿ, ಅದು ಇದು ಗಾಂಡ್ ಗಾಬರಿ ಇಟ್ಸ್ಬಿಟ್ಟು ಹೋಗೋ ನನಗೆ. ಸತ್ತೋಗ್ಬಿಡ್ತೀಯ ನೀನು, ನನ್ನ ಕನ್ಸಲ್ಲಿ ಬಂದೈತೆ. Hello guys, welcome back to my new vlog guys. ಇವಾಗ ಟೈಮ್ 7 ಗಂಟೆ, ಸರಿ 7:15 ಆಯಿತು. ಸೊ ಇವಾಗ ಬೆಳಗ್ಗೆಯಿಂದ ಕೆಲಸ ಆಯಿತು. ಸೊ ಮುಗಿಸ್ಕೊಂಡು ಬಂದು ದೆನ್ ಇವಾಗ ಗುರುವಾರ ಅಲ್ಲ, ಟೆಂಪಲ್ಗೆ ಹೋಗ್ತಿದ್ದೆ. ಓಕೆ, ಸೊ ಗೈಸ್ ಇವತ್ತು ಗುರುವಾರ ಅಲ್ಲ, ಟೆಂಪಲ್ಗೆ ಹೋಗ್ತಿದ್ದೆ. ಬನ್ನಿ, ಅಲ್ಲಿ ಹೋಗ್ತಾ ಸಿಗ್ತೀನಿ ನಾನು, ಆಮೇಲೆ ಮಾತಾಡ್ತೀನಿ. ಈ ಕತ್ಲಲ್ಲಿ ಏನೂ ಕಾಣಿಸಲ್ಲ. ಓಕೆ ಗೈಸ್, ಫೈನಲಿ ನಾನು ಟೆಂಪಲ್ ಹತ್ರ ಬಂದೆ. ತುಂಬ ಜನ ಅವರೇ ಗೈಸ್ ಒಳಗಡೆ, ತುಂಬ ಜನ ಅವರೇ ಒಳಗಡೆ. ಬನ್ನಿ ಹೋಗುವ. ಕಾರ್ಗಳೆಲ್ಲ ತುಂಬಾ ಗಾಡಿಗಳು ನಿಂತವೆ, ಬಟ್ ಒಳಗಡೆ ಏನು ಕತೆನೋ ಗೊತ್ತಿಲ್ಲ, ನಾನು ಸುಮ್ಮನೆ ಹೇಳ್ದೆ. ಓಕೆ, ಯಾರೂ ಇಲ್ಲ, ಅಷ್ಟೊಂದು ಜನ ಇಲ್ಲ ಗೈಸ್ ಇವಾಗ. ಬನ್ನಿ ಒಳಗಡೆ ಹೋಗ್ಬಿಟ್ಟು ಏನು ಸಿಗ್ತೀನಿ ನಿಮಗೆ. ಗೈಸ್ ಫೈನಲಿ ನಾನು ಟೆಂಪಲ್ ಮುಗಿಸ್ಕೊಂಡು, ಪೂಜೆ ದೇವ್ರ ಒಳಗಡೆಯಿಂದ ಆಚೆ ಬಂದೆ. ಸೊ ಗೈಸ್ ಒಬ್ಬರು ಅಣ್ಣ ಸಿಕ್ಕಿದ್ರು. ಅವಣ್ಣ ಹಿಡ್ಕೊಂಡು ಏನೋ ಸಣ್ಣ ಅಕ್ಕನ ಜೊತೆ ಹಿಂಗೆ ಚೆನ್ನಾಗಿ ಮಾಡ್ತಾಯಿದ್ರು ವೀಡಿಯೋ, ಪಾಪ ಅಕ್ಕಂಗೆ ಗೋಳಿ ಕೊಡ್ತೀಯ ಅಂದರು. ನಾನು ಯಾವಾಗ ಅಣ್ಣ ಅಂತ, ಇಲ್ಲ ವೀಡಿಯೋ ನೋಡ್ತಾ ಇರ್ತೀನಿ ನಿಂದು, ಎಲ್ಲ ವೀಡಿಯೋಸು ನೋಡ್ತೀನಿ ಅಂದರು. ದೆನ್ ಐ ಫೀಲ್ ಖುಷಿ ಆಯಿತು ಗೈಸ್. ಲಿಟ್ರಲಿ ಏನು ಹೇಳ್ಬೇಕಂತಲೇ ಗೊತ್ತಿಲ್ಲ, ಪ್ರಾಮಿಸಾಗೆ. ನೋ ಐ ಫೀಲ್ ಗುಡ್ ಗೈಸ್. ಗೈಸ್ ನಿಜವಾಗ್ಲೂ ಕುಂತ್ಕೊಂಡು ವೀಡಿಯೋ ನೋಡ್ತಾರ ಅಂದು ಇನ್ನೂ ಬೀಳ್ತೀನಿ ಗೈಸ್, ಕಷ್ಟ ಬಿದ್ದೇ ಬೀಳ್ತೀನಿ. ಆದಷ್ಟು ಅದೇನಾಗುತ್ತೋ ಆಗಲಿ, ಅದು ನಾನು ಕಂಟೆಂಟ್ ಕೊಡ್ತೀನೋ ಇಲ್ವೋ ಸೆಕೆಂಡ್ರಿ, ಬಟ್ ಕೆಲಸ ಮಾತ್ರ ನಿಲ್ಲಿಸಲ್ಲ. ಥ್ಯಾಂಕ್ ಗಾಡ್. ಖುಷಿ ಆಯಿತು ಗೈಸ್. ಬನ್ನಿ ಹೋಗುವ. ಮರಿ ಎಲ್ಲಾದ್ರೂ ಕಾಣಿಸ್ತೀಯಲ್ಲೋ, ಎಲ್ಲಾದ್ರೂ ಕಾಣಿಸ್ತೀಯಲ್ಲೋ. ನೀನು ಕೇಳ್ಬೇಕು. ನಾನು ಬೂಸ್ಟ್ ಕುಡಿಯೋಕೆ ಬಂದೆ. ಉದಾಹರಣೆ ಇವಾಗ ನಂಗೆ ಬೂಸ್ಟ್ ಮಾಡ್ತಾರೆ ನೋಡು. ಕರ್ಕೊಂಡು ಮೊದಲು ಹೇಳ್ತೀನಿ ಸೂರ್ಯ ಹೆಂಗೆ ಹೀರ ಇದ್ದಂಗೆ ಇದೆಯಾ ಕಣ. ಅವ್ನು ಬರಲಿ, ಅವ್ನು ಮಾಡಲಿ, ಅವನಲ್ಲ ಅವನು ಆರಾಮ ಹೇಳ್ಬೇಕಪ್ಪ. ನಾವೇನು ಹೇಳೋದು, ಅವನು ಹೇಳ್ಬೇಕು ಇವಾಗ. ಅವ್ನು ಬರಲಿ ಇರು. ಮೊನ್ನೆ ಗಾಂಡ್ ಗಾಬರಿ ಇಟ್ಸ್ಬಿಟ್ಟು ಹೋಗೋ ನನಗೆ. ಸತ್ತೋಗ್ಬಿಡ್ತೀಯ ನೀನು, ನನ್ನ ಕನ್ಸಲ್ಲಿ ಬಂದೈತೆ ಅಂತ. ಅವ್ನು ಹೇಳಿದ್ದೇನೆ. ಮನೆ ಹೋಗಿ ಸ್ನಾನಗಿನ ಮಾಡ್ಕೊಂಡು ಹೋಗಿ ಸೀದಾ ಬೇಸ್ಬೇಕು. ಹಾವಲ್ಲಿ ಕೆಲ್ಸಕ್ಕೆ ಹೋಗಿದ್ದು ನಾನು. ಓಕೆ ಗೈಸ್, ನಾನು ಫೈನಲಿ ಅಲ್ಲಿ ಬಬ್ಲು ಸಿಕ್ಕಿದ್ದ ಆ್ಯಂಡ್ ಸಮೀರು ಹುಡುಗರೆಲ್ಲ ಇದ್ದರು. ಸೊ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ದೆನ್ ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗುವ. ಆ್ಯಂಡ್ ಏನೋ ಹೇಳೋಣ ಅಂತ ಬಂದೆ. ಬನ್ನಿ ಗೈಸ್ ಹೋಗಿ. ಇವಾಗ ಇಷ್ಟೊತ್ತು ಏನು ಸೀನ್ ಆಯಿತು, ಏನೇನು ಕತೆ ಅಂತ ಎಲ್ಲ ಕುಂತ್ಕೊಂಡು ಹೇಳ್ತೀನಿ. ಬನ್ನಿ ಹೋಗುವ ಗೈಸ್. ಫೈನಲಿ ನಾನು ಸ್ವಲ್ಪ ಫ್ರೀ ಆದೆ ಇವಾಗ. ಏನಕ್ಕಂದರೆ ಬಂದಮೇಲೆ ಒಂಚೂರು ವ್ಲಾಗ್ ಇಟ್ಟಂಗಿತ್ತು. ದೆನ್ ವ್ಲಾಗ್ ಅಪ್ಲೋಡ್ ಮಾಡಬೇಕಾಗಿತ್ತು. ಹೊಟ್ಟೆ ಸಿಕ್ತಿತ್ತು ಅಂದ್ಬಿಟ್ಟು ಒಂದು ಮಸಾಲೆ ಪೂರಿ, ದೆನ್ ಒಂದು ಐಸ್ ಕ್ರೀಮ್ ತೊಗೊಂಡಿದ್ದೀನಿ ಸದ್ಯಕ್ಕೆ. ಎನಿವೆ ತಿಂದ್ಬಿಟ್ಟು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಗೈಸ್, ಹೊಟ್ಟೆ ಹಸಿಬೇಕು. ಸೊ ಗೈಸ್, ನಾನು ಫೈನಲಿ ತಿಂದಾಯಿತು ಮಸಾಲೆ ಪೂರಿನ. ದೆನ್ ಇವಾಗ ಏನು ಮಾಡೋದು ಗೈಸ್, ಇದೇ ಎಲ್ಲೋ ಹೋಗೋ ಆಗಲ್ಲ. ಕುಂತ್ಕೊಂಡು ಬೋರ್ ಎಷ್ಟಂತ ಫೋನ್ ನೋಡಲಿ ಹೇಳ್ರಿ. ಬನ್ನಿ ಗೈಸ್, ಇವತ್ತು ನಿಮ್ಮ ಜೊತೆ ಮಾತಾಡೋದೇ ಕೆಲಸ ನಂದು. ಏನು ಮಾಡೋದು ಇವಾಗ ಅಂತಲೇ ಗೊತ್ತಾಗ್ತಿಲ್ಲ ನನಗೆ.
ಐಡಿಯಾನೇ ಗೊತ್ತಾಗ್ತಿಲ್ಲ ಗೈಸ್, ಏನು ಮಾಡೋದು. ಸ್ವಲ್ಪ ನಮ್ಮ ಫ್ರೆಂಡ್ ಜೊತೆ ಮಾತಾಡಿಬಿಟ್ಟು ನಿಮಗೆ ಸಿಗ್ತೀನಿ. ಆ್ಯಂಡ್ ಹಾಂ ಗೈಸ್, ನಿಮಗೆ ನಾನು ಏನೋ ಮೇನ್ ವಿಷಯ ಹೇಳೋಣ ಅಂದ್ಕೊಂಡೆ ಗೈಸ್. ನಾನು ಇನ್ಮೇಲೆ ಬಲ್ಕಿಂಗ್ ಡೇ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬಲ್ಕಾಗೋಕ್ಕೆ ಡೇ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಿಮ್ಮ ಒಪಿನಿಯನ್ ಏನು ಅಂತ ತಿಳಿಸಿ, ಮಾಡುವ. ದೆನ್ ಇವತ್ತು ಸ್ವಲ್ಪ ಹೇರ್ ಕಟ್ ಮಾಡಿಸ್ಬೇಕಾಗಿತ್ತು ನಾನು. ಆಮೇಲೆ ಯೋಚನೆ ಮಾಡಿದೆ, ಏನಕ್ಕಂದರೆ ನಾನು ಇವಾಗ ಮುಲೆಟ್ ಮಾಡಿಸ್ತಿದ್ದೆ. ಸೊ ಇವಾಗ ಇದನ್ನ ಹೇರ್ ಸ್ಟೈಲ್ನ ಸ್ವಲ್ಪ ಚೇಂಜ್ ಮಾಡ್ತಾಯಿದ್ದೀನಿ. ಯಾವಾಗ ಇದೊಂದೇ ಮಾಡಿಸ್ತಿದ್ದೆ. ಸೊ ಇವಾಗ ಡಿಫ್ರೆಂಟಾಗಿ ಯಾವುದಾದ್ರು ಚೆನ್ನಾಗಿರೋದು, ಬೇರೆ ಥರ ಸ್ಟೈಲಾಗಿ ಚೆನ್ನಾಗಿರೋದು ಯಾವುದಾದ್ರು ಬೇರೆದು ಸ್ಟೈಲ್ ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಏನು ಅಂದ್ಕೋಬೇಡ್ರಿ, ಇನ್ನೊಂದು 1 ತಿಂಗಳು, 15 ದಿನ, 1 ತಿಂಗಳು, 2 ತಿಂಗಳೇ ಅಂದ್ಕೊಳ್ಳಿ. ಸೊ ಅಲ್ಲಿ ಗಂಟೆ ಹೇರ್ ಕಟ್ ಮಾಡಿಸ್ಬಾರ್ದು ಅಂತ ಫಿಕ್ಸ್ ಅಂದ್ಕೊಂಡಿದ್ದೀನಿ. ಹೇಳೋಕ್ಕಾಗಲ್ಲ, ಮೈಂಡ್ ಯಾವಾಗ ಏನಾಗುತ್ತೆ ಏನು ಕತೆ ಅಂತ ನೋಡುವ. ಏನಕ್ಕಂದರೆ ಒಂದೇ ಹೇರ್ ಸ್ಟೈಲಲ್ಲಿ ಇದ್ದು ನನಗೂ ಬೇಜಾರಾಗ್ಬಿಡೈತೆ. ಸೊ ಸ್ವಲ್ಪ ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೀವೇ ಒಂದು 15 ದಿನ, 2 ತಿಂಗಳು ನೋಡೋಣ ಏನದಾಗುತ್ತೆ. ಆ್ಯಂಡ್ ಆಮೇಲೆ ಬಲ್ಕಿಂಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಎಲ್ಲ ಅಂದ್ಕೊಂಡೇ ಇದ್ದೀನಿ ಗೈಸ್, ಇನ್ನೂ ಏನು ಸ್ಟಾರ್ಟ್ ಮಾಡಿಲ್ಲ, ಬರೀ ಅಂದ್ಕೊಂಡಿದ್ದೀನಿ ಅಷ್ಟೇ. ಏನಕ್ಕಂದರೆ ಇನ್ನೊಂದು ಹೆಂಗೆ ಹೇಳೋದು ನಿಮಗೆ, ಆ ಥರದಲ್ಲೇನೂ ಮಾಡಬಾರ್ದು ಗೈಸ್. ಸ್ವಲ್ಪ ತಾಳ್ಮೆಯಿಂದ ಮಾಡಬೇಕು. ಇವಾಗ ಆ ಥರದಿಂದ ಸ್ಟಾರ್ಟ್ ಮಾಡಿಬಿಟ್ಟೆ ಅಂದ್ಕೊಳ್ಳಿ, ದೆನ್ 2 ದಿನ ಮಾಡಿಬಿಟ್ಟೆ, ಆಮೇಲೆ ಏನೋ ಒಂದು ಅಡ್ಡ ಬಂತು, 1 ದಿನ ಮಾಡೋಕ್ಕಾಗಿಲ್ಲ, ಏನೋ ಒಂದು ಪ್ರಾಬ್ಲಮ್ ಬಂತು, ದೆನ್ ಸ್ಟಾಪ್ ಆಯಿತು. ನಿಮ್ಗೆ ಅರ್ಥ ಆಯ್ತಾ ನಾನು ಹೇಳಿದ್ದು? ಸ್ಟಾರ್ಟ್ ಮಾಡಿದ್ರೆ ಕಂಟಿನ್ಯೂಸ್ಲಿ ಮಾಡಬೇಕು. ಸೊ ಅದಕ್ಕೇ ಎಲ್ಲ ಸ್ವಲ್ಪ ಎಲ್ಲ ಮುಗೀಲಿ, ದೆನ್ ಎಲ್ಲ ಪ್ರಾಪರಾಗೆ ಕುಂತ್ಕೊಂಡು ನಿಮ್ಗೆ ಗೈಸ್ ಇವಾಗೇನು ಗೊತ್ತಾ ಹೇಳೋದು ಅಂದರೆ, ನಮ್ಗೆ ಏನೇ ಮಾಡಿದ್ರು ನಿಮ್ಗೆ ಗೊತ್ತಾಗುತ್ತೆ. ಬಟ್ ನಿಮಗೆ ಇವಾಗ ನಾನು ಅನೌನ್ಸ್ ಮಾಡಿರೋದು ಅಷ್ಟೇ, ನಾನು ನಿಮ್ಗೆ ಬಲ್ಕಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ. ನೋಡುವ, ನಿಮ್ಗೆ ಗೊತ್ತಾಗುತ್ತೆ ನಾನೆಲ್ಲ ಏನು ಮಾಡಿದ್ರು. ದೆನ್ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ಒಂಚೂರು ನಿದ್ದೆ ಹೇಳ್ದಂಗೆ ಆಗ್ತೈತೆ ಗೈಸ್, ಸ್ವಲ್ಪ ಹೊತ್ತು ಎದ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್, ಇವತ್ತು ಅಲ್ಲೇ ಇರಲಿ ಅಣ್ಣ. ಏನು ವಿಷಯ ಅಂದರೆ, ನಾನು ಮತ್ತು ಒಂದು ಅಣ್ಣ ಇಲ್ಲಿ ಬಂದಿದ್ದೆ. ಎಲ್ಲಿ ಅಂತ ನಿಮ್ಗೆ ಒಳಗಡೆ ಹೇಳ್ತೀನಿ. ಐ ಆಮ್ ವೆರಿ ಎಕ್ಸೈಟೆಡ್ ಗೈಸ್. ಫಸ್ಟ್ ಟೈಮ್ ಬರ್ತಾ ಇರೋದು ನಾನು. ಬನ್ನಿ ಹೋಗುವ, ಒಳಗಡೆ ಎಕ್ಸ್ಪ್ಲೋರ್ ಮಾಡ್ತೀನಿ, ಏನು ಜಾಗ, ಏನು ಕತೆ ಅಂತ ನಿಮಗೆ ಮಿಕ್ಕಿದ ಆಮೇಲೆ ಹೇಳ್ತೀನಿ. ಓ ಗೈಸ್, ಸ್ಕ್ಯಾನರ್ ಅಣ್ಣ ಒಳಗಡೆ ಬಂದಿದ್ದೀನಣ್ಣ ಗೈಸ್. ಕ್ರೇಜಿ ಅನ್ಕೊಳ್ಳಿ ಗೈಸ್, ಯಾರು ಇರಲಿಲ್ಲ ಅಣ್ಣ ಗೈಸ್, ಅಷ್ಟು ಟೈಮ್. ಇದು ಸ್ಕ್ಯಾನರ್ ಹಾಕಿದ್ದೀನಿ ಅಣ್ಣ. ಬನ್ನಿ ಹೋಗುವ. ನೋಡಿ ಗೈಸ್, ಎಲ್ಲಿಗೆ ಬಂದು ನೋಡಿ ಗೈಸ್, ನೋಡ್ರಿ ಇಲ್ಲೆಲ್ಲ ಒಳಗಡೆ ನೋಡ್ಬೇಕಂತಲ್ಲ ನೀನು. ಹಾಂ ನೋಡಿ ಗೈಸ್, ಬಾಸ್ ನೋಡಿ ಗೈಸ್. ಆಗಲೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ರ ಕೆಲಸನೇ ಇದಲ್ಲ ಅಣ್ಣ. ನೆಕ್ಸ್ಟು ಡೆಲ್ಲಿ. ಡೆಲ್ಲಿ ಜೊತೆ. ಹಾಂ ಗೈಸ್, ಈ ಅಣ್ಣನೇ ಕರ್ಕೊಂಬರ್ತಾ ಇರೋದು ನಮ್ಮ ಸ್ಟೇಡಿಯಂ ಒಳಗಡೆ, ಪವನ್ ಅಣ್ಣ ಅಂತ. ಇಲ್ಲೇ ನಮ್ಮ ಮನೆ ಹತ್ರನೇ ಇರೋದು ಅಣ್ಣ. ಬರ್ತಾ ಇದ್ದೀವಿ ನಾನು. ಹೌದಾ? ಅಣ್ಣ ಬರಬೇಕು ಅಂದ್ಕೊತೀನಿ. ಟಿಕೆಟ್ಗ ಗೈಸ್, ಅಣ್ಣ ಇಲ್ಲೇ ಕೆಲಸ ಮಾಡೋದು. ಸೊ ಅಣ್ಣ ಇಲ್ಲಿ ಸಿಕ್ಕಿ ಬಾ, ನಿಂಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಒಳಗಡೆ. ಬನ್ನಿ ಗೈಸ್ ಹೋಗುವ, ಸ್ಟೇಡಿಯಂ ತೋರಿಸ್ತೀನಿ ಏನು ಕತೆ ಅಂತ. ನೋಡಿ ಇಲ್ಲೆಲ್ಲ ಎಂಟ್ರಿ ಇರುತ್ತೆ. ಇಲ್ಲಿಂದ ಎಂಟ್ರಿ ಅಲ್ಲ? ಹಾಂ ಅಣ್ಣ, ವರ್ಷ 11 ಜನ ಸತ್ತೋಗಿದ್ದಕ್ಕೆ ಹಾಂ 11 ಜನಕ್ಕೆ ಫ್ರೀಯಾಗಿ ಸೀಟ್ ಕೊಟ್ಬಿಟ್ಟಿರೋದು. 11 ಯಾವುದೇ ಮ್ಯಾಚ್ ನೋಡಿದ್ರು 11 ಸೀಟ್ ರಿಸರ್ವ್ಡ್ ಇರುತ್ತೆ. ಅವ್ರಿಗೆ ಸಪ್ರೇಟ್ ಶೇರ್ ಮಾಡಿಕೊಟ್ಟು ತೋರಿಸ್ತೀನಿ. ಓಕೆ ನಮ್ಮ ಆಫೀಸು
ಇದಾನ ಮೇಲೆ ಆಫೀಸ್ ಇವರು DN ಓಕೆ ಗೈಸ್ ಪಿಚ್ ರೆಡಿ ಮಾಡ್ತಾರೆ. ನೋಡಿ ಗೈಸ್, ವಾವ್, ಲುಕ್ ಎಟ್ ದ ವ್ಯೂ ಗೈಸ್. ಎಲ್ಲರೂ ಇಲ್ಲೇ ಕುಂತ್ಕೊಂಡು ಮ್ಯಾಚ್ ನೋಡಿ. ಎಲ್ಲಣ್ಣ ಸೀಟ್ ಇರೋದು? ಅದನ್ನ 11 ಸೀಟು ಅಣ್ಣ ಇಲ್ಲಿ ಬಂದೆ ಅಣ್ಣ ಹೊರಗಡೆ ನೋಡಿ ಗೈಸ್. ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಫಸ್ಟ್ ಟೈಮ್ ಬರ್ತಾ ಇರೋದು ನಾನು ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ. ವಾವ್, ಗ್ರೌಂಡ್ ಏನೋ ರೆಡಿ ಮಾಡ್ತವ್ರೆ. ಇವತ್ತು ಮ್ಯಾಚ್ ಐತಲ್ಲ, ಸೊ ಇವಾಗ ಅದಕ್ಕೆ ಫುಲ್ ಮ್ಯಾಚ್ ಎಲ್ಲ ರೆಡಿ ಮಾಡ್ತವ್ರೆ. ಅದನ್ನು ನೋಡಿ ಗೈಸ್, ಏನು ಮಾತಾಡ್ಬೇಕಂದ್ರೆ ಗೊತ್ತಾಗ್ತಿಲ್ಲ ನನಗೆ, ಲಿಟ್ರಲಿ ಹೇಳ್ತಾ ಇದ್ದೀನಿ. ಅಲ್ಲೆಲ್ಲ ಪ್ಲೇಯರ್ಸ್ಗಳು ಇರ್ತಾರೆ. ಬನ್ನಿ ಕೆಳಗಡೆ ಹೋದರೆ ತೋರಿಸ್ತೀನಿ ನಾನು, ಪಕ್ಕ ನಿಮ್ಮ ಕೆಳಗಡೆ ಹೋದರೆ ತೋರಿಸ್ತೀನಿ ನಾನು. ನೋಡಿ ಇಲ್ಲೆಲ್ಲ ಫುಲ್ಲು ಸೀಟ್ಸು. ಕೆಳಗಡೆ ಚೆನ್ನೈ ಟೀಮ್ ಕುಂತ್ಕೊಳ್ಳೋದು, ಮೇಲ್ಗಡೆ ಬೆಂಗಳೂರು ಟೀಮ್ ಕುಂತ್ಕೊಳ್ಳೋದು. ಅದು ಟಾಟಾ IPL ಅಂತ ಐತಲ್ಲ ಅದು VVIP ಅದು ಅಂದ್ರೆ ಅಣ್ಣ VVIP. ಓಹ್, ಅನುಷ್ಕಾ ಶರ್ಮಾ, ಓಕೆ, ಕೊಹ್ಲಿ ಫ್ಯಾಮಿಲಿ ಅದು ಇದು ಅವ್ರ ಸೀಟ್. ಅದು ಕೊಹ್ಲಿ ಇಲ್ಲಿದೆಲ್ಲ ಅದು ಸೀಟು. ಓಕೆ. ಮ್ಯಾಚ್ ಆಡೋಕ್ಕೆ ಇಲ್ಲಿ ಕುತ್ಕೊಂತಾರೆ, ಮತ್ತೆ ರೆಸ್ಟಿಗೆ ಅಲ್ಲಿಗೆ ಹೋಗ್ತಾರೆ, ಚೇಂಜಿಂಗ್ ರೂಮು ಅದೆಲ್ಲ. ಕಾರಣ ಇದು ಪ್ರೈಸ್ಗೆ ಇದಕ್ಕಿರತ್ತಾನೆ. ಈ ಸರಿ ಗ್ಲಾಸ್ ಹೊಡೆದ್ರೆ ಇಲ್ಲ, ಅಂದರೆ ಗ್ಲಾಸ್ ಹೊಡೆದ್ರೆ ಕಾರ್ ಇಲ್ಲ. ಯಾರು ಹೊಡೆದಾಗ್ತಾರೆ? ಯಾರು ಮ್ಯಾನ್ ಆಫ್ ದ ಮ್ಯಾಚ್ ಹಾಕ್ತಾರೆ, ಮ್ಯಾನ್ ಆಫ್ ದ IPL ಹಾಕ್ತಾರೆ, ಅವ್ರಿಗೆ ಕಾರ್. ಕಾರ್ ಯಾವ ಕಾರಣ ಅದು? ಸೀರಾ ಟಾಟಾ ಹೊಸ ಕಾರ್ ಬಿಟ್ಟಾಗುತ್ತಾ? ಹಾಂ, ತೋರಿಸ್ತೀನಿ. ನೋಡಿ ಗೈಸ್, ಸ್ಟೇಡಿಯಮ್ಮು ನೋಡ್ಕೊಬಿಡಿ ಗೈಸ್. ನಾನು ಎಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀನಿ ಅಂದರೆ ನನಗೇನು ಮಾತಾಡೋಕ್ಕೆ ಗೊತ್ತಾಗ್ತಿಲ್ಲ. ಲಿಟ್ರಲಿ ನನಗೇನು ಗೊತ್ತಾಗ್ತಾನೆ ಇಲ್ಲ ಏನು ಮಾತಾಡಬೇಕು ಅಂತ, ಅಷ್ಟು ಖುಷಿ ಆಗ್ತಿದೆ. ಐ ಫೀಲ್ ಗುಡ್ ನೌ ಗೈಸ್. ನೋಡಿ ಕೆಳಗಡೆ ಹೋಗ್ಬೋದೇನೋ ಅನಿಸುತ್ತೆ, ನೋಡ್ತೀನಿ. ಕೆಳಗಡೆ ಹೋದರೆ ನಿಮ್ಗೆ ತೋರಿಸ್ತೀನಿ ನಾನು. ಇದು 3rd ಅಂಪೈರ್ ಕ್ಯಾಮ್ರಾ ಗೈಸ್. ಇದು ರಿವ್ಯೂ ಸ್ಕೋರ್ ಎಲ್ಲ ಅಲ್ಲಿ ಬರೋದು. ಅಣ್ಣ ಎಷ್ಟು ನಿಮಿಷ ಆದಮೇಲೆ ಮ್ಯಾಚ್ ಬರೋದು ನಮಗೆ ಲೈವು? ನಿಮಗೆ 1.5 ನಿಮಿಷ. 1.5 ನಿಮಿಷ, ಓಕೆ. VIP ಸೀಟ್ ಅದೆಲ್ಲ. ಸೊ ಗೈಸ್, ಫೈನಲಿ ನಾನು ಅಲ್ಲಿಂದ ಆಚೆ ಬಂದೆ. ಏನಕ್ಕಂದರೆ ಕೆಳಗಡೆ ಹೋಗೋಕ್ಕಾಗಿಲ್ಲ. ನಾನು ಒಳಗಡೆ ಹೋಗಿದ್ದೆ, ದೊಡ್ಡ ವಿಷಯ. ಬಟ್ ಹಂಗಲ್ಲ, ಗೇಟ್ ಬೀಗ ಹಾಕ್ಬಿಟ್ಟಿದ್ರು ಕೆಳಗಡೆದು. ಸೊ ಅದಕ್ಕೆ ನಾನು ಮೇಲೆಯಿಂದ ಹೋಗಿ ಎಕ್ಸ್ಪ್ಲೋರ್ ಮಾಡಿದ್ದು. ನೆನ್ನೆ ವ್ಲಾಗ್ನ ನಾನು ಹಂಗೆ ಸ್ಟಾಪ್ ಮಾಡಿಬಿಟ್ಟೆ. ಏನಕ್ಕಂದರೆ ಏನೂ ಮಾಡೋಕ್ಕಾಗಿಲ್ಲ ಅಲ್ಲಿ, ಒಬ್ಬನೇ ಏನು ಮಾತಾಡೋದು ಅಂದ್ಬಿಟ್ಟು ವ್ಲಾಗ್ನ ಸ್ಟಾಪ್ ಮಾಡಿ ಮತ್ತೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದೆ. ದೆನ್ ಇಲ್ಲೊಂಚೂರು ಕೆಲಸ ಇತ್ತು, ನಾನು ಬಂದಿದ್ದೆ. ಆಮೇಲೆ ಅವಣ್ಣ ಹೇಳಿದ್ರು ನೋಡ್ತೀಯ ಸ್ಟೇಡಿಯಂ ಒಳಗಡೆ ಅಂತ. ಅವ್ನು ಹೇಳ್ತಿದ್ದಂಗೆ ಒಂದು ಸೆಕೆಂಡ್ ಟೆನ್ಷನ್ ಆಗೋದೆ ಗೈಸ್. ಲಿಟ್ರಲಿ ಹೇಳ್ದೆ, ಒಂದು ಸೆಕೆಂಡ್ ಟೆನ್ಷನ್ ಆಗೋದೆ. ಚೆನ್ನಾಗಿತ್ತು, ಒಂಥರ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಎಲ್ಲ. ಸೊ ಚೆನ್ನಾಗಿತ್ತು. ಆ್ಯಂಡ್ ನೆಕ್ಸ್ಟು 15ನೇ ತಾರೀಕಿಗೆ ನಾವು ಮ್ಯಾಚ್ ಆಯ್ತಂತೆ. 15? ಸರಿ ಬರ್ತೀಯಾ ಅಂತ ಹೇಳಿದ್ರು. ನೋಡುವ, ಆದರೆ ಹೋಗೋದು, ಆ್ಯಂಡ್ ಇಲ್ಲ ಅಂದರೆ ಮಾಡೋದು. ಏನಿದೆ, ಚೆನ್ನಾಗಿತ್ತು ಗೈಸ್. ಒಳಗಡೆ ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್, ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಎಲ್ಲ. ಸೊ ಒಂಥರ ಒಳ್ಳೆ ಫೀಲ್ ಆಯಿತು. ಇನ್ನೂ ಸ್ಯಾಟಿಫಿಕೇಷನ್ ಇನ್ನೂ ಕೆಳಗಡೆ ಹೋಗಬೇಕಾಗಿತ್ತು, ನೋಡಬೇಕಾಗಿತ್ತು, ಏನೇನೋ ಇತ್ತು. ಪರವಾಗಿಲ್ಲ, ಬನ್ನಿ ಗೈಸ್ ಹೋಗುವ. ಗೈಸ್, ನಾನು ಫೈನಲಿ ಮನೆಗೆ ಬಂದೆ. ಬ್ಲಾಗ್ನ ಏನು ಮಾಡಿದೆ ಮರ್ತೋಗ್ಬಿಟ್ಟೆ. ಏನಕ್ಕಂದರೆ ನಾನು ಅಲ್ಲಿ ಆಚೆ ಕಡೆ ಇದ್ನಲ್ಲ, ಸೊ ಅದರಿಂದ ಅಲ್ಲೆಲ್ಲೂ ಬ್ಲಾಗ್ ಮಾಡೋಕ್ಕೂ ಹೋಗಿಲ್ಲ ನಾನು. ಏನಕ್ಕಂದ್ರೆ ತುಂಬ ಬಿಸಿಲು ಬೇರೆ ಇತ್ತು. ಆ್ಯಂಡ್ ನಾನು ಬರೋ ಅಷ್ಟರಲ್ಲಿ ತುಂಬ ಮಳೆ ಬಂತು. ನಾನು ಫುಲ್ ನೆಂದೋಗ್ಬಿಟ್ಟೆ. ಆ್ಯಂಡ್ ಬರೋ ಅಷ್ಟರಲ್ಲಿ ಫುಲ್ ನೆಂದೋಗ್ಬಿಟ್ಟೆ ನಾನು. ಒಣಗೋಗ್ಬಿಡೈತೆ, ಬರೋ ಅಷ್ಟರಲ್ಲಿ ಒಣಗೋಗ್ಬಿಡೈತೆ, ಬಟ್ ನೆಂದೋಗ್ಬಿಟ್ಟಿದ್ದೆ. ಆ್ಯಂಡ್ ಇವತ್ತು ಯಾರೋ ನಂಬ್ಕೊಂಡು ಎಲ್ಲಿಗೋ ಹೋಗಿದ್ದೆ. ಸರಿಯಾಗಿ ಎಪ್ಪೆ ಎಗ್ದಾಗ ಅಷ್ಟು ನನಗೆ, ಸರಿಯಾಗಿ ಎಪ್ಪೆ ಎಗ್ದ. ಬೇಜಾರಾಗ್ತೈತೆ. ಒಂದು ಕಡೆ ನಗು ಬರ್ದೈತಿ ಗೈಸ್, ಹೋಗಿ ಸರಿಯಾಗಿ ಬಕ್ರ ಆದ್ನಲ್ಲ ನಾನು ಅಂತ. ಇನ್ನೊಂದು ಕಡೆ ಬುದ್ಧಿ ಬಂತು, ಇನ್ನೊಂದ್ಸಲಿ ಮಾಡಬಾರ್ದು ಅಂತ. ಎನಿವೆ ಗೈಸ್, ಇನ್ಮೇಲೆ ನಿಮಗೂ ಹೇಳೋದು ಇದೊಂದೇ, ಯಾರಿಗೂ ನಂಬಿಟ್ಟು ನೀವು ಎಲ್ಲೂ ಹೋಗೋಕ್ಕೆ ಹೋಗ್ಬೇಡಿ, ಏನತ್ರ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ದೆನ್ ಅಷ್ಟೇ ಅನಿಸುತ್ತೆ ನಮ್ಮ ಪ್ರಕಾರ. ನಾನು ಇವತ್ತು ಹೇಳಬೇಕಾಗಿರೋದು ಇಷ್ಟೇ. ಯಾರನ್ನೂ ನಂಬಿ ಎಲ್ಲೂ ಹೋಗೋಕ್ಕೆ ಹೋಗ್ಬೇಡಿ. ಅದನ್ನು ಯಾರನ್ನೂ ನಂಬಿ ಏನೂ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಹೇಳೋಕ್ಕಾಗಲ್ಲ ಗೈಸ್,
ಯಾವ ಟೈಮಲ್ಲಿ ಯಾರು ಹೆಂಗೆ ಕೈ ಎತ್ಬಿಡ್ತಾರೆ ಅಂತ ಗೊತ್ತಾಗಲ್ಲ. ಎನಿವೆ ಲೈಫಲ್ಲಿ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಗೈಸ್ ಯಾರೂ ಪ್ಲೇಯರ್ಸ್ ಇದ್ದಿಲ್ಲ, ಬಟ್ ಒಂಥರ ಖುಷಿ ಅನಿಸ್ತು ಗೈಸ್. ಫಸ್ಟ್ ಟೈಮ್ ನಾನು ಅದು ಫ್ರೀಯಾಗಿ ಹೋಗಿರೋದು ಗೈಸ್, ನಾನು ಸ್ಟೇಡಿಯಂ ಒಳಗಡೆ ಫ್ರೀಯಾಗಿ ಹೋಗಿರೋದು. ಅಲ್ಲಿ ಒಬ್ಬರು ಅದೇ ಅಣ್ಣ ತೋರಿಸಿದ್ನಲ್ಲ ಸರ್ ನನಗೆ ಗೊತ್ತಿರೋರು, ನಾನು ಅವ್ರು ಒಂಚೂರು ಹೋಗಿದ್ದೆ. ದೆನ್ ಅವರು ಅಲ್ಲೇ ಕೆಲಸ ಮಾಡೋದು. ಬಾ ತೋರಿಸ್ತೀನಿ, ಇದು ನೋಡ್ತೀಯ, ಇದು ಅದು ನೋಡ್ತೀಯ ಸ್ಟೇಡಿಯಮ್ಮು ಅಂದರು. ನಾನೇನೋ ಸುಳ್ಳು ಹೇಳ್ತಾರ ಅಂದ್ಕೊಂಡು ನಾನು ಹ್ಞೂ ಅಂದೆ. ಸೀದಾ ಒಂದೇ ಸರಿ ಕರ್ಕೊಂಡು ಹೋಗ್ಬಿಡೋದು ಒಳಗಡೆನೆ. ವಾಹ್ ಇನ್ನು ಕಣ್ಣಲ್ಲಿ ಕತ್ತೈತೆ. ನೋಡುವ ನೆಕ್ಸ್ಟು ಏನಂದರೆ ಏನೋ ಮ್ಯಾಚ್ ಏನೋ ನಡೀತೈತೆ. ನೆಕ್ಸ್ಟು ಏನದು DC ಮತ್ತು RCB ಇತ್ತು ನೆಕ್ಸ್ಟ್ ಮ್ಯಾಚು. ಅವಾಗ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಹೆಂಗಂದರೆ ಪ್ಲೇಯರ್ಸ್ಗಳು ಇದು ಮಾಡ್ತಾಯಿರ್ತಾರೆ ಗೊತ್ತಾ, ಪ್ರಾಕ್ಟೀಸ್ ಮಾಡ್ತಾಯಿರ್ತಾರಲ್ಲ. ಸೊ ಆ ಟೈಮಲ್ಲಿ ಹೋಗೋಣ ಅಂದ್ಕೊಂಡಿದ್ದೀನಿ. ನೋಡುವ, ಅದು ಕನ್ಫರ್ಮಾಗಿ ಹೇಳಲ್ಲ, ತೋರಿಸ್ತೀನಿ. ಅಂದ್ಕೊಂಡಿದ್ದೀನಿ, ಅಕಸ್ಮಾತ್ ಹೋದ್ರೆ ನಿಮ್ಗೆ ತೋರಿಸ್ತೀನಿ. ಫೈನಲಿ ನಾನು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೀನ್ ದ ನೆಕ್ಸ್ಟ್ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗುವ, ಬಾಯ್.